ತಾಯಿ ಹಾಸನಾಂಬಿಯ ದರ್ಶನಕ್ಕೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ದೇಶದ ಮೂಲೆ ಮೂಲೆಯಿಂದ ಭಕ್ತರು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಹಾಸನಾಂಬಿಯ ದರ್ಶನಕ್ಕೆ. ಇವತ್ತು 10ನೇ ದಿನ, ಇನ್ನು 4 ದಿನ ಮಾತ್ರ ಅವಕಾಶ ಇರೋದು. ಭಾನುವಾರವಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಭಾರೀ ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸ್ತಿದ್ದಾರೆ. ಭಕ್ತರಿಂದ ತುಂಬಿ ತುಳುಕ್ತಾ ಇದೆ ಧರ್ಮ ದರ್ಶನದ ಸಾಲು. ಬ್ಯಾರಿಕೇಡ್ನ ವ್ಯವಸ್ಥೆಯನ್ನು ಮೀರಿ ಭಕ್ತರು ಹೊರಗೆ ನಿಲ್ತಾ ಇದ್ದಾರೆ. 1300 ರೂಪಾಯಿನ ವಿಶೇಷ ದರ್ಶನದ ಸಾಲುಗಳು ಕೂಡ ಫುಲ್ ಭರ್ತಿಯಾಗಿರುವಂಥದ್ದು ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕೂಡ ಬರೀ ಭಕ್ತರೇ ಕಾಣ್ತಾ ಇದ್ದಾರೆ. ಲಕ್ಷ ಲಕ್ಷ ಸಂಖ್ಯೆಯ ಭಕ್ತರು ಸೇರ್ತಾ ಇದ್ದಾರೆ. 10 ಕಿಲೋಮೀಟರ್ಗೂ ಹೆಚ್ಚು ಉದ್ದನೆಯ ಕ್ಯೂ ನಿರ್ಮಾಣವಾಗಿದೆ. ದೀಪಾವಳಿ ಹಬ್ಬ, ಸಾಲು ಸಾಲು ರಜೆ, ವೀಕೆಂಡು, ಅದರ ಪರಿಣಾಮ ಹಾಸನಾಂಬಿಯ ಸನ್ನಿಧಾನದಲ್ಲಿ ಯಾವ ಪ್ರಮಾಣದಲ್ಲಿ ಭಕ್ತರು ಸೇರಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಯಾವ ಪರಿಪ್ರಮಾಣದಲ್ಲಿ ಹಾಸನದಲ್ಲಿ ಭಕ್ತಾದಿಗಳು ಸೇರ್ತಾ ಇದ್ದಾರೆ ಅಂತಂದರೆ, ಹಾಸನಾಂಬ ದೇವಸ್ಥಾನದಿಂದ KSRTC ಬಸ್ ಸ್ಟ್ಯಾಂಡ್ ದಾಟಿ ಮುಂದಕ್ಕೆ ಹೊಟ್ಟೋಗಿದೆ ಕ್ಯೂ. 10 ಗಂಟೆಗಳು ಬೇಕಾಗ್ತಾ ಇದೆ ಧರ್ಮದರ್ಶನಕ್ಕೆ. ನೀವು ನಿಂತ್ಕೊಂಡು 10 ಗಂಟೆ ಆದರೂ ಜನ ಮಳೆಯನ್ನು ಬಿಸಿಲನ್ನು ಲೆಕ್ಕಿಸದೆ ಕ್ಯೂ ನಿಂತಿದ್ದಾರೆ. ಕೊನೆಗೆ ಈ ಜನಸಂದಣಿಯನ್ನು ನೋಡಿ ಇದ್ಯಾಕೋ ಸರಿ ಹೋಗ್ತಿಲ್ಲ ಅಂತ ಹಾಸನ SP ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರಂತೆ. ನಿರೀಕ್ಷೆಗೂ ಮೀರಿ ಜನಸಾಗರ, ಭಕ್ತ ಸಾಗರ. ರಾಜ್ಯ ಹೊರ ರಾಜ್ಯಗಳಿಂದ ಹೆಚ್ಚಿನ ಭಕ್ತರು ಬರ್ತಾ ಇದ್ದಾರೆ. ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವ ಸ್ಥಳಾವಕಾಶ ಕಡಿಮೆ ಇದೆ. ಅದು ಇರೋದೇ ಅಷ್ಟು ಜಾಗ. ನಿಮಗೆ ಹಾಸನ ಕಂಪ್ಲೀಟ್ ಕವರ್ ಆಗಿದೆ, ಆದರೂ ಜಾಗ ಚಿಕ್ಕದು. ರಜೆ ಹಿನ್ನೆಲೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುವ ಎಲ್ಲ ಸಾಧ್ಯತೆ ಇದೆ. ನೂಕು ನುಗ್ಗಲು, ಕಾಲು ತುಳಿತ ಜರುಗುವ ಸಾಧ್ಯತೆ ಇದೆ. ಹಾಗಾಗಿ ಭಕ್ತರನ್ನು ನಿಯಂತ್ರಿಸಲು ಕ್ರಮ ವಹಿಸಿ ಅಂತ SP ಅವರು ಮನವಿ ಮಾಡಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ SP ಮೊಹಮ್ಮದ್ ಸುಜೇತಾ ಅವರು. ಆಮೇಲೆ ಜಿಲ್ಲಾಧಿಕಾರಿಗಳು, ಕೃಷ್ಣ ಬೈರೇಗೌಡರು ಎಲ್ಲ ಅವರೇ ಖುದ್ದು ನಿಂತು ಮೈಕಲ್ ಅವರೇ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಜನಸಂದಣಿಯನ್ನು ತಗ್ಸೋದಕ್ಕೆ. ಹಗಲು ರಾತ್ರಿ ಎಂದೇ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಈ ಪರಿಪ್ರಮಾಣದ ಜನರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತಂದರೆ ಜಿಲ್ಲಾಡಳಿತ ಅದ್ಭುತವಾದ ಕೆಲಸ ಮಾಡಿದೆ. ಈವನ್ ಇನ್ಕ್ಲೂಡಿಂಗ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಹಗಲು ರಾತ್ರಿ ಮಧ್ಯರಾತ್ರಿ 4 ಗಂಟೆಗೆಲ್ಲ ಫೇಸ್ಬುಕ್ ಲೈವ್ ಬರ್ತಾಯಿದ್ರು ಕೃಷ್ಣ ಬೈರೇಗೌಡರು. ಈಗ ಹಿಂಗಿದೆ ಪರಿಸ್ಥಿತಿ, ಈ ಥರ ಮಾಡಿ, ಇಂಥ ಕಡೆ ಬನ್ನಿ, ಇಲ್ಲಿ ನಿಂತ್ಕೊಳ್ಳಿ ಅಂತೆಲ್ಲ. ಕಷ್ಟ. ನಿಮಗೆ ಪ್ರತಿನಿತ್ಯ 5 ಲಕ್ಷ ಜನ ಭಕ್ತಾದಿಗಳು ದರ್ಶನ ಪಡಿತಾರೆ ಅಂದರೆ ತಮಾಷೆ ಆಟ ಅಲ್ಲ ಅದು. ಒಂದು ದಿನಕ್ಕೆ 5 ಲಕ್ಷ ಜನ ಕಂಟ್ರೋಲ್ ಮಾಡೋದು ಅಂತಂದರೆ ಏನು? 24x7 ವರ್ಕ್ ಮಾಡಿದ್ರೂ ಆಗಲ್ಲ. ಆಮೇಲೆ ಭಕ್ತಾದಿಗಳದೊಂದು ಆರೋಪ ಇದೆ, ಹೋದ ತಕ್ಷಣ ಎಳೆದಾಕ್ಬಿಡ್ತಾರೆ, ದೇವ್ರು ನೋಡೋಕ್ಕೆ ಬಿಡಲ್ಲ ಅಂತಂದ್ಬಿಟ್ಟು. ಬಟ್ ಹಾಗೆ ಮಾಡಲೇಬೇಕು. ಅವರೇ ಲೆಕ್ಕ ಕೊಡ್ತಾ ಇದ್ದಾರಲ್ಲ, 1 ನಿಮಿಷಕ್ಕೆ 150 ಜನ ದರ್ಶನ ಮಾಡಬೇಕು. ಆ ಥರ ಆದರೆ ಮಾತ್ರ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಅಂತ. ವರ್ಷದಿಂದ ವರ್ಷಕ್ಕೆ ಜನ ವಿಪರೀತ ಸಂಖ್ಯೆಯಲ್ಲಿ ಹಾಸನಕ್ಕೆ ಬರ್ತಾ ಇದ್ದಾರೆ, ವರ್ಷದಿಂದ ವರ್ಷಕ್ಕೆ. ಜೊತೆಗೆ ಈ ಶಕ್ತಿ ಯೋಜನೆಗೆ ಲಾಭ ನಾವಲ್ಲಿ ಕೇಳ್ತಾ ಇದ್ವಿ, ಎಲ್ಲೆಲ್ಲಿಂದ ಬಂದಿದ್ದೀರಾ ಅಂದರೆ ರಾಯಚೂರು, ಕಲಬುರ್ಗಿ, ಬೀದರಿಂದೆಲ್ಲ ಬಂದಿದ್ದೀವಿ ಅಂತ ಹೇಳ್ತಾರೆ. ಕೇಳಿದ್ರೆ ಬಸ್ ಫ್ರೀ ಇದೆ, ಬರ್ತೀವಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಅನ್ಕಂಟ್ರೋಲಬಲ್ ಅನ್ನೋ ಪರಿಸ್ಥಿತಿಗೆ ಹೋಗಿದೆ. ಎನಿಹೌ ಈ ದೀಪಾವಳಿ ಮುಗಿದು ಬಲಿಪಾಡ್ಯಮಿ ಆದ ಮಾರನೇ ದಿನ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಉಳಿದಿರ್ತಕ್ಕಂಥದ್ದು ನಿಮಗೆ ಇವತ್ತು ಸೇರಿದಂತೆ 4 ದಿನ. ಸೊ ಹಾಗಾಗಿ 4 ದಿನದಲ್ಲಿ ಹೋಗಿ ಆ ತೀರಾ ಚಿಕ್ಕ ಮಕ್ಕಳು, ವಯೋವೃದ್ಧರು ಅಂಥವ್ರನ್ನೆಲ್ಲ ಕರ್ಕೊಂಡು ಹೋಗಬೇಡಿ, ಸ್ವಲ್ಪ ಕಷ್ಟ ಆಗುತ್ತೆ. ಕೈಕಾಲು ಗಟ್ಟಿ ಇರೋ ಅಂಥವ್ರು ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. SP ಅವ್ರು ಪತ್ರ ಬರೆಯೋ ಹಂತಕ್ಕೆ ಹೋಗಿದ್ದಾರೆ ಅಂತಂದರೆ ಅಲ್ಲಿ ಯಾವ ಪ್ರಮಾಣದಲ್ಲಿ ಇರಬೇಕು ಅಂತಕ್ಕಂಥದ್ದು ಯೋಚನೆ ಮಾಡ್ಕೊಳ್ಳಿ.